ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ತುಂಬ ಈಸಿಯಾಗಿ ಸ್ಪೆಷಲ್ಲಾಗಿ ಚಿಕನ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಚಿಕನ್ ಫ್ರೈ ಅಂತ ಹೇಳ್ಬೋದು ಅಥವಾ ಚಿಕನ್ ಸಾರು ಅಂತ ಹೇಳ್ಬೋದು. ಇದಕ್ಕೆ ಈ ರೀತಿ ಒಂದು ಸ್ಪೆಷಲ್ಲಾಗಿ ಮಸಾಲೆನ ಪುಡಿ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ಪೂನ್ ಹಾಕಬೇಕು. ಅದರಿಂದ ಇದರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೋಡಿ ಚಿಕನ್ ಎಷ್ಟು ಸಾಫ್ಟಾಗಿ ಎಷ್ಟು ಕ್ಲೀನಾಗಿ ಬೆಂದಿದೆ. ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ ಈ ಥರ ಒಂದು ಲಾಸ್ಟಿಗೆ ಒಂದೂವರೆ ಸ್ಪೂನ್ ಈ ಮಸಾಲೆ ಹಾಕಿದ್ರೆ ಚಿಕನ್ದು ಫ್ಲೇವರ್ ಫುಲ್ಲು ಚೇಂಜ್ ಆಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲೊಂದು ಅರ್ಧ ಕೆ ಜಿ ಅಥವಾ 3/4 ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕಬೇಕು. ನಿಂಬೆಹಣ್ಣು ಜ್ಯೂಸು ಹಿಂಡಿ 1 ಸ್ಪೂನಷ್ಟು ಖಾರದ ಪುಡಿ, ಇಲ್ಲಿ ಖಾರಕ್ಕೆ ತಕ್ಕಂಗೆ ಹಾಕಿ, ಬೇಕು ಅಂದರೆ ಆಮೇಲೆ ಸ್ವಲ್ಪ ಹಾಕ್ಕೋಬೋದು. ಮ್ಯಾರಿನೇಷನ್ಗೋಸ್ಕರ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಪಕ್ಕಕ್ಕಿಡಿ ಸಾಕಾಗುತ್ತೆ. ನಾವು ಈ ಥರ ಮ್ಯಾರಿನೇಷನ್ ಮಾಡಿ ಪಕ್ಕಕ್ಕಿಟ್ಟರೆ ಇವಾಗ ನಾವು ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಟೋಮೆಟಿಕ್ಕಾಗಿ ಒಂದು 10ರಿಂದ 20 ನಿಮಿಷ ಹಾಗೆ ಹೋಗುತ್ತೆ. ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ಸಣ್ಣಕ್ಕೆ ಚಾಪ್ ಮಾಡಿರುವಂಥ ದೊಡ್ಡದಾಗಿರೋ ಈರುಳ್ಳಿನ 2 ಹಾಕಿ ಈ ಥರ ಸಣ್ಣಕ್ಕೆ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ನಾನು. ಇದು ಈ ಥರ ಸಣ್ಣಗೆ ಹಾಕಿದ್ರೆ ನಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇದು ಚೆನ್ನಾಗಿ ಈ ಥರ ಸ್ವಲ್ಪ ಲೈಟ್ ಬ್ರೌನ್ ಬಂದಾಗ ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿರ್ಬೇಕಾದ್ರೆ ಇದು ಇನ್ನೂ ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗುತ್ತೆ. ಈ ಸಮಯದಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಚಿಕನ್ನ ಹಾಕಿ ನೋಡಿ, ಇಲ್ಲಷ್ಟು ಕ್ಲೀನಾಗಿ ಎಲ್ಲ ಜ್ಯೂಸಿ ಥರ ನೀರು ಬಿಟ್ಕೊಂಡಿದೆ. ಎಲ್ಲ ನೀರು ಸಮೇತ ಹಾಕಿ ಈಗ ಇದನ್ನು ಹಾಕಿ ಚಿಕನ್ನ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಬೇಕು. ಅದರಲ್ಲಿರುವಂಥ ನೀರೆಲ್ಲ ಬಂದು ಡ್ರೈ ಆಗೋವರೆಗೂ ನಮಗೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ 1-2 ನಿಮಿಷ ಹಂಗೆ ಸ್ವಲ್ಪ ಹೊತ್ತಿಟ್ಟು ಈಗ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ನಾನು ಇದಕ್ಕೆ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಇನ್ನೊಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಚಿಲ್ಲಿ, ಒಂದು 5ರಿಂದ 6, ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ, ಖಾರಕ್ಕೆ ಇನ್ನೊಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು. ಇದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ತೇಲೋವರೆಗೂ ಮಿಕ್ಸ್ ಮಾಡಿ. ಇದು ನಾವು ಹಿಂಗೆ ಕಲಿಸ್ತಿದ್ರೆ ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೊಂಬರ್ತಿರುತ್ತೆ, ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು. ನೋಡಿ ಎಣ್ಣೆ ಬಿಡ್ತಿರೋದು ಕಾಣ್ತಿದೆ. ಈಗ ನಾವು ಇದಕ್ಕೆ ಒಂದು ಚಿಕ್ಕದಾದ ಟೊಮೊಟೊನ ಆ್ಯಡ್ ಮಾಡಿ ಈ ಒಂದ್ಸಲಿ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸ್ವಲ್ಪ ಫ್ರೈ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಗ್ರೇವಿ ಥರ ಇನ್ನೂ ಇಲ್ಲಿ ಅಂದರೆ ಸ್ವಲ್ಪ ನೀರನ್ನು ನಿಮಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಇದನ್ನು ಕ್ಲೀನಾಗಿ ಪ್ಲೇಟ್ ಮುಚ್ಚೋಕ್ಕೆ ಮುಂಚೆ ಒಂಚೂರು ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕಿ ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಬೇಯೋಕ್ಕೆ ಬಿಡಿ. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಇಲ್ಲೊಂದು ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮಲ್ಲೇ ಬೆಂದರೆ ಚೆನ್ನಾಗಿರುತ್ತೆ. ಈಗ ಅಷ್ಟೊತ್ತಿಗೆ ನಾವು ಇಲ್ಲೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸ್ವಲ್ಪ ಜೀರಿಗೆ, ಸೋಂಪು, ಮೆಣಸು, ಸ್ವಲ್ಪ ಕಸೂರಿ ಮೇಥಿ, ಗಸಗಸೆ, ಲವಂಗ, ಚಕ್ಕೆ ಎಲ್ಲನೂ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ಬ್ಯಾಡಗಿ ಚಿಲ್ಲಿನ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಳ್ಳಿ. ನೋಡಿ ಎಣ್ಣೆ ಹಾಕಬಾರ್ದು, ಹಂಗೆ ಡ್ರೈ ರೋಸ್ಟ್ ಮಾಡಿ ಸಾಕಾಗುತ್ತೆ. ಈ ರೀತಿ ಡ್ರೈ ರೋಸ್ಟ್ ಆದಮೇಲೆ ಪುಡಿ ಮಾಡಿ ಇಟ್ಕೊಳ್ಳಿ. ನೋಡಿ ಈ ಥರ ಪುಡಿ ಮಾಡೋದನ್ನು ಇಟ್ಕೋಬೇಕು. ಈಗ ಬನ್ನಿ ಅಷ್ಟೊತ್ತಿಗೆ ಚಿಕನ್ ಬೆಂದಿರುತ್ತೆ ಅನ್ನೋ ನೋಡೋಣ. ಚಿಕನ್ ಬೇಯೋವರೆಗೂ ಇದ್ದು ಈಗ ನೋಡಿ ಕ್ಲೀನಾಗಿ ಎಲ್ಲ ಚಿಕನ್ ಎಲ್ಲ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಬರ್ತಿದೆ. ಈ ಥರ ಎಣ್ಣೆ ಬಿಟ್ಕೊಂಬರ್ತಿದೆ ಅಂದರೆ ಆಲ್ಮೋಸ್ಟ್ ಚಿಕನ್ನು ಬೆಂದಿರುತ್ತೆ. ಒಂದು ಪೀಸ್ ನೋಡೋಣ. ನೋಡಿ ಕ್ಲೀನಾಗಿ ಸಾಫ್ಟಾಗಿ ಎಷ್ಟು ಸಾಫ್ಟಾಗಿ ಚಿಕನ್ ಕ್ಲೀನಾಗಿ ಬೆಂದೋಗಿದೆ. ಚಿಕನ್ ಸಾಫ್ಟಾಗಿರಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕಾಗುತ್ತೆ, ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿ ನಾವು ಪುಡಿ ಮಾಡಿಟ್ಕೊಂಡಿರುವಂಥ ಪುಡಿನ 1ರಿಂದ 1.5 ಸ್ಪೂನು ನೋಡ್ಕೊಂಡು ಹಾಕಿ, ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಹಾಕಿಬಿಟ್ಟು 1 ನಿಮಿಷ ಕೈ ಆಡಿಸಿ 1-2 ನಿಮಿಷ ಹಾಗೆ ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ 1-2 ನಿಮಿಷ ಕುದಿಸಿ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಈ ರೀತಿ ಸ್ಪೆಷಲ್ಲಾಗಿ ಈ ಥರ ಪುಡಿ ಮಾಡಿ ಲಾಸ್ಟ್ಗೆ ಹಾಕಿ ಚಿಕನ್ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಲ್ಲೆಟ್ ದೋಸೆ ರೈಸ್ ಜೊತೆ ಚಿಕನ್ನ ಗ್ರೇವಿನ ಸರ್ವ್ ಮಾಡ್ತಿದ್ದೀನಿ. ನೀವು ಅನ್ನ, ಮುದ್ದೆ, ಚಪಾತಿ, ದೋಸೆ ಯಾವುದ್ರ ಜೊತೆ ಆದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಗ್ರೇವಿ ಥರ ಇದೆ. ನಿಮ್ಗೆ ಇಲ್ಲಿ ಗ್ರೇವಿ ಸ್ವಲ್ಪ ತಿಕ್ನೆಸ್ ಅಥವಾ ತಿನ್ನಬೇಕಾ
ನೀವು ಬೇಕಾದರೆ ನೀರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಕ್ಲೀನಾಗಿ ಎಲ್ಲ ಕಲಸಿ ಬಿಸಿ ಬಿಸಿಯಾಗಿ ತಿಂತಿದ್ರೆ ಈ ಮಳೆಗೆ ಅಬ್ಬಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.